ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಫ್ಯಾಮಿಲಿ ಫುಲ್ಲು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಶಾಸ್ತ್ರಿಗೆ. ಏನಕ್ಕಪ್ಪ ಅಂದರೆ ಫುಲ್ಲು ಬಾಡಿ ಮುಖ ಎಲ್ಲ ಅಲರ್ಜಿ ಥರ ಆಗ್ಬಿಡೈತೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾರದಪ್ಪ? ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕ್ಕೆ, ಆಮೇಲೆ ನೀರಲ್ಲಿ ಆಟ ಆಡೋಕ್ಕೆ, ಸ್ನಾನ ಮಾಡೋಕ್ಕೆ. ನಾನು ಮನೇಲಿ ಹೇಳಿದ್ದವಳಿಗೆ ಸ್ವಲ್ಪ ನಾನು ಅಲ್ಲಿ ಹೋಗಿ ಸ್ನಾನ ಮಾಡ್ತೀನಿ ಅಂತ. ಅದಕ್ಕೆ ಹೇಳ್ತಾವಳೆ, ಅಮ್ಮ ನೀನು ಅಲ್ಲೋಗಿ ಸ್ನಾನ ಮಾಡ್ಬೇಕಲ್ವಮ್ಮ ಅಂತ. ಯಾರಿಗೆಲ್ಲ ಶಾಸ್ತ್ರ ಗೊತ್ತು, ಹಂಗೆ ಯಾರೆಲ್ಲ ಶಾಸ್ತ್ರ ಕಡೆ ಇರೋರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಮತ್ತೆ ದೇವಸ್ಥಾನಕ್ಕೆ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ನೋಡೋಣ, ರಶ್ ಇದ್ದರೆ ವಾಯ್ಸಲ್ಲೇ ಮಾತಾಡೋಕ್ಕಾಗಲ್ಲ, ವಾಯ್ಸ್ ಓವರ್ ಕೊಡ್ತೀನಿ. ರಶ್ ಇಲ್ಲ ಅಂದರೆ ಮಾತಾಡ್ತೀನಿ ಗೈಸ್. ನಿಂತಿದ್ದಾರೆ, ನನ್ನೇ ಹೋಗು ಅಂತ ಇದ್ದಾರೆ ಗೈಸ್ ಅಂತ. ನಾವು ಗೊತ್ತಲ್ಲ, ಅವ್ರನ್ನೇ ಕಳಿಸಿದ್ವಿ ತಗೊಬರೋಕ್ಕೆ. ಗೈಸ್ ಏನು ಗೊತ್ತಾ, ಮನೇಲಿ ದುಡ್ಡಿಟ್ಟಿರೋದು ಅವರು, ಬಾಕ್ಸ್ಗೆಲ್ಲ ದುಡ್ಡಿಟ್ಟಿಟ್ಟವ್ರೆ. ಇಲ್ಲಿ ಬಂದ್ಬಿಟ್ಟು ನಾನು ಕ್ಯಾಶ್ ತಂದಿಲ್ವ ಅಂತ ನನ್ನನ್ನು ಕೇಳ್ತಾರೆ ಗೈಸ್. ಅಲ್ಲಿ ನಿಂತ್ಕೊಂಡು ನನ್ನ ಗಂಡ ಪೂಜೆ ಸಾಮಾನು ತಗೊಂಬಂದ್ರೆ ಏನು ತಗೊಂಡ್ರು ನೋಡಿ, ಬರೀ ಹೂ ತಗೊಂಡ್ರು ಗೈಸ್. ಹೂ ತಂದವ್ರೆ ಗೈಸ್, ಥ್ಯಾಂಕ್ ಯು. ಕಾಯಿ ತರಲಿಲ್ವಾ? ಹೂ ಒಂದು ಕೊಟ್ಟೋದ್ರು. ಎಷ್ಟು ಖುಷಿ ಆಗುತ್ತಲ್ಲ ಗೈಸ್ ಈ ಥರ ಹೂ ತಂದುಕೊಟ್ರೆ. ಥ್ಯಾಂಕ್ ಯು ಹಸ್ಬೆಂಡ್. ಹೂ ಒಂದೊಂದು ಸರಿ ತಂದುಕೊಟ್ಟವ್ರೆ ಗೈಸ್. ಈಗ ಕಾಯಿ ಮತ್ತು ಬಾಳೆಹಣ್ಣು ಕರ್ಪೂರ ಗಂಧ ಕಡ್ಡಿ ತರಕ್ಕೆ ಈಗ ಹೋಗೋರೆ ಮತ್ತೆ 2 ಸರಿ. ಸಾಮಾನು ತರಕ್ಕೆ ಹೋಗಿ ನನ್ನ ಗಂಡ ಕಾಣೆಯಾಗಿದ್ದಾರೆ ಗೈಸ್. ಇಷ್ಟೊತ್ತಾದರೂ ಬಂದಿಲ್ಲ ಇನ್ನು. ನಿಮ್ಮಪ್ಪ ಕಾಣೆಯಾಗಿದ್ದಾರೆ. ಚಂದ್ರಪುಣದಲ್ಲಿ ಪೋಸ್ಟ್ ಹಾಕೋಣ ನಿಮ್ಮಪ್ಪಂದು, ಕಾಣಿಸಲ್ಲ ಅಂತ, ಸರಿನಾ? ಅಮ್ಮ ಇನ್ನೂ ಬಂದಿಲ್ಲ ಗೈಸ್. ಅದೆಲ್ಲಿ ಒಳಗಡೆ ಹೋದ್ರು ಅನ್ಕೊತೀನಿ, ಅಲ್ಲಿ ಫುಲ್ಲು. ಎಲ್ಲಿ ಬರ್ತೈತೆ ನಿಮ್ಮಪ್ಪ? ಹುಡುಕ್ತಾರೆ ಗೈಸ್. ಒಂದು ಹಣ್ಕಾಯಿ ತರಕ್ಕೆ ಎಷ್ಟು ಹುಡುಕ್ತಾರೆ ನೋಡಿ. ಇದರಲ್ಲಿ ನನ್ನ ಹಿಡ್ದೋಗು ಅಂತಾರೆ ನನ್ನ ಗಂಡ. ತಲೆ ಬರ್ತಾವ್ರು ತಗೊಬಂದ್ರಿ ಅಂದರೆ. ಏನಂತಂದ್ರಿ ಇವಾಗ? ಇಲ್ಲ ನೋಡು, ಬಾಳೆಹಣ್ಣು ಎಲ್ಲ ಅಡಿಕೆ ಕರ್ಪೂರ ಅಂದ್ಗಡೆ. ಎಲ್ಲ ಅಡಿಕೆ ಏನಕ್ಕೆ? 2 ಬೇಕಾ? ಅಣ್ಣ ಫುಲ್ ಗರಮ್ ಆಗಿದ್ದಾರೆ ಗೈಸ್. ಪಾಪ 3 ಸಲ. ಎಷ್ಟು ಸಲ ಹೋದ್ರಿ ನೀವು? ಎಷ್ಟು ಸಲ ಹೋದ್ರಿ? ಬೈತಾರೆ ಗೈಸ್ ನೋಡಿ ಗೈಸ್. ಚೂರು ಮರ್ಯಾದೆನೇ ಇಲ್ಲ, ಚೂರು ರೆಸ್ಪೆಕ್ಟ್ ಅಲ್ಲ, ಫುಲ್ ಅನ್ರೆಸ್ಪೆಕ್ಟ್ ಗೈಸ್. ಚೂರು ಮರ್ಯಾದೆನೇ ಕೊಡಲ್ಲ ನನ್ನ ಗಂಡ ನನಗೆ. ನೋಡಿ ನೋಡಿ ಹೆಂಗೆ ಬೈತಾ ಇದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ಕಾಯಿ ತಂದು ಹಿಂಗಿಟ್ಟವ್ರೆ ನೋಡಿ. ಚೂರು ಒಳ್ಳೆ ಬುದ್ಧಿನೇ ಕಲಿತಿಲ್ಲ ಗೈಸ್ ನನ್ನ ಗಂಡ. ಎಷ್ಟು ಹೇಳಿದ್ರು ಒಳ್ಳೆ ಬುದ್ಧಿ ಕಲಿಯೋದ. ಸಣ್ಣ ಹುಡುಗಿ ಮದುವೆ ಹಂಗೆ ಆಗೋದು. ಸಣ್ಣ ಹುಡುಗಿನ ನಾನು? ಯಾವ ಮರ ಅಂತ ಗೊತ್ತಿದೆ ಕಮೆಂಟ್ ಮಾಡಿ. ಹ್ಞೂ ನೋಡಿ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಬಂದಿದ್ವಿ, ಫುಲ್ಲು ಖಾಲಿ ಇದೆ ಗೈಸ್. ಒಂದು ಚೂರು ರಶ್ ಇಲ್ಲ. ಓಕೆ, ಹೋಗಿ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ದರ್ಶನಕ್ಕೆ ಹೋಗ್ತೀವಿ. ಮತ್ತೆ ಸಿಗುವ. ಫುಲ್ಲು ಜಾಗನೇ ಇರೋದು, ಕೊಡೋಕ್ಕೆ ಕಿತ್ತಾಡ್ತಾ ಇರ್ತಾರೆ. ಇವಾಗ ನೋಡಿ ಎಷ್ಟೊಂದು ಕೊಡ, ಅಲ್ಲೆಲ್ಲ ಖಾಲಿ ಇದೆ ಫುಲ್ಲು. ನನ್ನ ಹಸ್ಬೆಂಡ್ ನೀರು ತಾಳ್ಕೊಬಾರಿ. ನಮ್ಮಪ್ಪ
ಹೊರಗಡೆ ಮಾಡಬೇಕು ಗೈಸ್. ಇವಾಗ ದೇವಸ್ಥಾನ ಫುಲ್ಲು ಆಲ್ಟ್ರೇಷನ್ ಮಾಡ್ತಾಯಿದ್ದಾರಲ್ಲ, ಹಾಗೆ ಹೊರಗಡೆನೇ ಪೂಜೆ ಮಾಡಿಸ್ತಾರೆ. ನೆಮ್ಮದಿಯಾಗಿ ಆರಾಮಾಗಿ ಪೂಜೆ ಮಾಡ್ಕೊಂಡು ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಫುಲ್ಲು ಫ್ರೀ ಇರುತ್ತೆ. ಕೃಷ್ಣ ಎಲ್ಲ ಮುಗೀತು, ಮುಗಿಸ್ಕೊಂಡು ಮನೆಗೆ ಬಂದ್ವಿ. ತಿಂಡಿ ತೊಗೊಂಡು ಬಂದಿದ್ವಿ, ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಎದ್ದಿರೋದಕ್ಕೆ ನಿದ್ದೆ ಸಖತ್ತು ನಿದ್ದೆ ಬರ್ತೈತೆ, ಮಲ್ಕೊಬಿಡ್ಬೇಕು. ಆಮೇಲೆ ಎಲ್ಲ ತಗೊಂಡು ಬಂದವ್ರೆ ಗೈಸ್. ಸರಿ, ಮಲ್ಕೊಂಡು ತಿಂಡಿ ತಿಂದು ಮಲಗಿ ಮತ್ತೆ ಸಿಗುವ. ಬಾಯ್ ಗೈಸ್. ನಿದ್ದೆ ಮಾಡಿದ್ದು ಎಲ್ಲರ ಮನೆಗೂ ಪ್ರಸಾದ ಕೊಟ್ಟು ಇವತ್ತಿಗೆ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಓಕೆ, ಬಾಯ್.